ಈ ಜನ ತುಂಬಿಕೊಂಡಿದ್ದೀರಪ್ಪ ಇವತ್ತೆಲ್ಲ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತದೆ ನನಗೆ, ಬಹಳ ಸಂತೋಷ ಆಗ್ತದೆ. ಅಂದ್ರೆ ಹೇಳೋಕೆ ಸಾಧ್ಯ ಮಾತು. ಹುಲ್ಲು ತಿನ್ನು ಹಸು ಹಾಲು ಕೊಟ್ಟು ತನ್ನ ಹುಡುಗರನ್ನ ತಿರ್ಸತ್ತೆ, ನಾಯಿ ಮನೆ ಕಾಯ್ದೆ ಯಜಮಾನ ಋಣ ತೀರ್ಸತ್ತೆ, ಕತ್ತೆ ಕೂಡ ಭಾರ ಹೊತ್ತು ತನ್ನ ಋಣ ತೀರ್ಸತ್ತೆ. ಅಂದ ಮೇಲೆ ನಾವು ಮಣ್ಣಲ್ಲಿ ಹುಟ್ಟಿ ನಾವು ಮಣ್ಣಿನ ಋಣ ತೀರಿಸ್ಬೇಡ್ವೆ? ತೀರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ತಾಯಿ ಭುವನೇಶ್ವರಿ ಮೆಚ್ಚುವಂತಹ ಕೆಲಸ ಮಾಡ್ಬೇಕ್ರಯ್ಯ. ಅದು ಜೋರಾದ ಚಪ್ಪಾಳೆಯನ್ನು ಬರಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಅದಾದ ನಂತರ ವೇದಿಕೆಗೆ ಬರ್ತಾ ಇದ್ದಾರೆ. ಕೇಳಿ, ಇಲ್ಲಿ ಹಿರಿಯ ಕಲಾವಿದ್ರು, ಹಾಸ್ಯ ಕಲಾವಿದ್ರು ದಿನೇಶ್ ಅವರು ಬಂದ್ರೆ ಯಾವ ತರ ಮಾತಾಡ್ತಿದ್ರು, ಧ್ವನಿ ಇಷ್ಟ ಬಂದ್ರೆ ಜೋರಾಗಿ ಚಪ್ಪಾಳೆ. ವಾಯ್ ಕುಂಬಳಕಾಯಲ್ಲಿ ಬಾಬಿಟ್ಟು ಬಾರ್ರೆ, ಕಾರ್ಯಕ್ರಮ ಚೆನ್ನಾಗಿ ಓಡಿ ಬರ್ತಾ ಇದೆ. ಕಲಾವಿದರಿಗೆ ಜೋರಾಗಿ ಚಪ್ಪಾಳೆ ಬರಲಿ, ಕೈ ಆಂಜನೇಯ. ಓಕೆ, ತುಂಬಾ ಧನ್ಯವಾದಗಳು. ಈಗ ದಿನೇಶ್ ಗುಂಡೂರಾವಾದ ನಂತರ ಈಗ ವೇದಿಕೆ ಬರ್ತಾ ಇದ್ದಾರೆ ನಮ್ಮ ಅಗ್ನಿ IPS ಚಿತ್ರದ ನಮ್ಮ ಸಾಯಿ ಕುಮಾರ್ ಅವರ ಒಂದು ಧ್ವನಿಯನ್ನು ತರ್ತಾ ಇದ್ದೇನೆ. ಕೇಳಿ, ಅಗ್ನಿ IPS ಚಿತ್ರದ ಸಾಯಿ ಕುಮಾರ್ ಅವರು. ಅಮ್ಮ, ಇದು ಕಲಿಕಾಲ ಅಲ್ಲ ಅಂತ ತಾನೇ ನೀನು ಹೇಳೋದು? ನಂದಿನಿ ನಂದಿನಿ ನಂದಿತ ವೇದಿನಿ ನಂದ ಸುಮೋಹಿತ ನಂದನುತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ದಿಕ್ಕದಲ್ಲಿ ದಮ್ಮಿದ್ರ ಸ್ಟೈತಾಗಿ ನಜ್ಜದ ಡೀಲ್ ಮಾಡೋ ನಿನ್ನ ನೀನು ಕಟ್ಟಿರುವ ನಿನ್ನ ರೌಡಿ ಸಾಮ್ರಾಜ್ಯವನ್ನ 3 ತಿಂಗಳಲ್ಲಿ ನೆಲಸಮ ಮಾಡದಿದ್ದರೆ ನಾನು ಅಗ್ನಿ IPS ಎಲ್ಲ. ಓಕೆ, ಜೋರಾದ ಚಪ್ಪಾಳೆ ಸಾಯಿ ಕುಮಾರ್ ಅವರು. ಇಲ್ಲಿ ಧೀರೇಂದ್ರ ಗೋಪಾಲ್ ಅವರು ಬಂದ್ರೆ ಅವರು ಹತ್ರ ಮಾತಾಡ್ತಿದ್ರು. ಅಖಿಲ ಕರ್ನಾಟಕದ ಪುಟಭೋಷಿ ಸಂಘದ ಅಧ್ಯಕ್ಷ ಮಾಡುವ ನಮಸ್ಕಾರ ಶಿವ ಶಿವನಿ ಶಂಭಲಿಂಗ. ಓಕೆ, ತುಂಬಾ ಧನ್ಯವಾದಗಳು. ಅದಾದ ನಂತರ ಪಂಚಭಾಷೆಯ ನಟ ಅಜಯ್ ಚಿತ್ರ ಪುನೀತ್ ರಾಜ್ಕುಮಾರ್ ಜೊತೆ ವಿಲನ್ ಪಾತ್ರ ಆಗಿರುವಂತಹ ನಮ್ಮ ಪ್ರಕಾಶ್ ರೈ ಅವರು ಬರ್ತಾ ಇದ್ದಾರೆ. ನೋಡಿ, ಎಂಜಾಯ್ ಮಾಡಿ. ಯಾರಲ್ಲ ಮಗ ನೀನು? ರೊಕ್ಕ ಬಕ್ಕನು ತಗೊಂಡು ಹೋಗೋ, ಬಂಗಾರ ಬೇಕಾದ್ರೆ ಹೊತ್ಕೊಂಡು ಹೋಗೋ, ಸಿಕ್ಕಾಪಟ್ಟೆ ಬಿದ್ದತಿ. ನನ್ನ ಜೀವ ತಗೊಂಡ ಹೊಂಟಿ ಎಲ್ಲೋ. ಅಕ್ಕಿ ಯಾರಂತ ಮಾಡಿ ಲವ್ಸು ನನ್ನ ಲೈಫು ನನ್ನ ವೈಫು ಅಲ್ಲಲೈ. ಜಾತ್ರೆಗ ಮೆರವಣಿಗೆ ಹೊಂಟ ದೇವತೆ, ಆ ದೇವತೆ ಹೊತ್ಕೊಂಡು ಹೋಗೋ ಪಲ್ಲಕ್ಕದ ನನ್ನ ತಗೊಂಡು ಹೋಗೋದು ಬಿಟ್ಟು ಅಕ್ಕಿನ ತಗೊಂಡು ಹೊಂಟಿಯನ. ಬಾಳ ಆತಲ್ಲ ಮಗನ, ಬಾಳ ಆತ ನಿಂದ. ಪದ್ದೋ ನಾಳೆ ನನ್ನ ಸೋಬಣ ಐತೆ, ಮದುವೆ ಐತೆ. ಬನ್ನಿ ಜೋರಾದ ಚಪ್ಪಾಳೆ ಪ್ರಕಾಶ್ ರೈ ಅವರಿಗೆ. ಓಕೆ, ಉತ್ತರ ಕರ್ನಾಟಕ ರಂಗಭೂಮಿ ಹಾಸ್ಯ ಕಲಾವಿದರು ರಾಜು ತಾಳಿಕೋಟೆ ಅವರು ಬಂದ್ರೆ ಯಾವ ತರ ಮಾತಾಡ್ತಿದ್ರು, ಒಂದರ ಕಲಿಯುವುದು ಕೊಡಕು ಒಂದು ಸಂಭಾಷಣೆ. ಇಳ್ಕೊಳ್ಳಾಗ ಒಂದೂರು, ತಲೆ ಮೇಲೆ ಒಂಚೂರು, ಮಲಗೋಕೆ ಭೂಮ್ತಾಯಿ ಮಂಚ. ಕುಡುಕ ನಾನೊಬ್ಬ ಕುಡುಕ, ಕಲಿಗದು ಕುಡುಕ, ಜನರೆಲ್ಲರೂ ಕುಡುಕ ಅಂತ ಕರೆದ್ರೆ ಬೀದಿಗೆ ಹೋದ್ರು ಕುಡುಕ, ಮನೇಲಿದ್ರು ಕುಡುಕ. ಕುಡುಕನ ಮನಸ್ಸು ನಿಮಗೇನ್ರು ಗೊತ್ತು? ಗಾಜಿಗೆ ಬರಣಿದ್ದಾಗಿ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದವರಿದ್ದು ಹೇಳು ಭಾರತೀಯ. ಎದ್ದು ಬಿಟ್ರು ನನ್ನ ಮಗ ದಿಬ್ಬನಾಗಿ ಕುಡಿಯೋದಾಗ ಬದು ಚಪ್ಪಾಳೆ ಕೇಳಿ ಹೊಡಿಸ್ಕೋಬೇಕು ನನ್ನ ಕರ್ಮ. ಬರಲಿ ಜೋರಾದ ಚಪ್ಪಾಳೆ ನಮ್ಮ ರಾಜು ತಾಳಿಕೋಟೆ ಅವರಿಗೆ. ಅದಾದ ನಂತರ ವೇದಿಕೆಗೆ ಬರ್ತಾ ಇದ್ದಾರೆ. ಓಕೆ, ಕನ್ನಡದ ಕಣ್ಮನೆ ಆಟೋ ರಾಜ ಇವತ್ತು ನಮ್ಮ ಮುಂದೆ ಇಲ್ಲ ಶಂಕರ್ನಾಗ್ ಅವರು, ಆದ್ರೂ ಕೂಡ ಇವತ್ತು ಅವರ ಧ್ವನಿಯಲ್ಲಿ ಈಗ ವೇದಿಕೆ ಬರಮಾಡಿಕೊಳ್ಳೋಣ. ನಮ್ಮ SP ಸಾಂಗ್ಲಿಯನ್ ಚಿತ್ರದ ಒಂದು ಸಂಭಾಷಣೆ. ಈಗ ಕರಾಟೆ ಕಿಂಗ್ ಶಂಕರ್ನಾಗ್ ಅವರು. ಓಕೆ, ಮಿಸ್ಟರ್ ಕಲ್ಲೇಗೌಡ, ನೀವು ಬರೀ ಈ ಊದಿರ್ಕಿರ ಕೊಡ್ತಿರ್ಬೋದು, ಆದ್ರೆ ನಾನು ಕರ್ನಾಟಕದ ಹಳ್ಳಿ ಕರೆ ನೀರು ಕೊಡ್ತಿದ್ದೀನಿ. ಈಗ ನಿನ್ಗೂ ಕೂಡ ಕೊಡಿಸ್ತೀನಿ, ಒಬ್ಬ ಡಿಸ್ಕೌಂಟ್. ದಟ್ ಇಸ್ ಸಾಂಗ್ಲಿಯಾಣ. ಓಕೆ, ಶಂಕರ್ನಾಗ್ ಅವರಿಗೆ ಒಂದು ಧ್ವನಿಯನ್ನು ಬರಲಿ. ಈಗ ಶಂಕರ್ನಾಗ್ ಅವರು SP ಸಾಂಗ್ಲಿಯಾನ ಚಿತ್ರದ ಒಂದು ಸಂಭಾಷಣೆ. ಧನರಾಜ್ ಪಾತ್ರದಂತ ಮುಖ್ಯಮಂತ್ರಿ ಚಂದ್ರು ಅವರು ಇವರು ಅಂತ ತಿಳ್ಕೋರಿ. ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭ. ಮಿಸ್ಟರ್ ಧನರಾಜ್, ನಾನು 70 ಗಂಟೆಯಲ್ಲಿ ಅರೆಸ್ಟ್ ಮಾಡ್ದಾದ್ರೆ ನನ್ನ ಹೆಸರು ಸಾಂಗ್ಲೇನೆ ಅಲ್ಲ. ಬಿಟ್ಟು ಸಾಗಿನ ನಾನು ಈ ರಾಜ್ಯದ ಮುಖ್ಯಮಂತ್ರಿ, ನನಗೆ ಹಿಂಗೆ ಆಗಿಬೇಕಂದ್ರೆ ಇನ್ನು ಸಾವಿಗೆ ನಮಸ್ಕಾರ. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಇವರಾದ ನಂತರ ಈಗ ವೇದಿಕೆಗೆ ಬರ್ತಾ ಇದ್ದಾರೆ ನಮ್ಮ ಲೂಸುಮಾದ ಯೋಗೇಶ್. ಲೂಸುಮಾದ ಯೋಗೇಶ್ ಅವರು ಒಂದು ಧ್ವನಿ ತರ್ತಾ ಇದ್ದೇನೆ, ಕೇಳಿ, ಎಂಜಾಯ್ ಮಾಡಿ. ಏ ಪ್ರಭು ಇವರೆಲ್ಲ ಹೆಂಗ್ ಗೊತ್ತಾ? ಹುಡುಗಿರ್ ತಲೆ ಆಡಿಸುವಾಗ ಸೈಲೆಂಟ್ ಆಗಿರ್ತಾರೆ. ಹುಡುಗಿರ್ ತಲೆ ಆಡಿಸಿದ್ರ ಅಂತ ಇಟ್ಕೋ, ಬೈಕ್ ಮೇಲೆ ಹತ್ತಿಸ್ಕೊಂಡು ಊರ್ ತುಂಬಾ ಕರ್ಗ ಹೊಡಿತಾರೆ. ಹೌದಪ್ಪ, ನಾವು ಲೂಸು, ನೀವೇ ಟೈಟ್ ಆಗಿರೋರು, ಮಾತಾಡ್ಕೊಳ್ಳಿ. ಬಲ್ಲಿ ಜೋರಾದ ಚಪ್ಪಾಳೆ ಲೂಸುಮಾದ ಯೋಗೇಶ್ ಅವರಿಗೆ. ವಿಶೇಷವಾಗಿ ಪುಟ್ಟಂಜ ಚಿತ್ರದಲ್ಲಿ ಮುದುಕಿ ಪಾತ್ರ ಮಾಡಿದ್ರು ಉಮಾಶ್ರೀ ಅವರು ಬಂದ್ರೆ ಯಾವ ತರ ಮಾತಾಡ್ತಾರೆ? ಬರಬಾರ್ದು ಇಂಥ ಜಾಗಕ್ಕೆ ನಾನು ಬರಬಾರ್ದು ಕಣಪ್ಪ. ಹೆಣ್ಣು ಮಕ್ಕಳು ಎಷ್ಟು ಓದ್ಬೇಕು ಕಲ್ಕೋಬೇಕಾಯ್ತದೆ. ಇವನ್ ಗೊತ್ತೈತೆ ಫ್ಯಾಷನ್ ಮುಂಡದಕ್ಕೆ ನಮಸ್ಕಾರ ಕಣಪ್ಪ. ಓಕೆ, ನಮ್ಮ
ಮಂಜು ಅವರಿಗೆ ತುಂಬಾ ಧನ್ಯವಾದಗಳು. ಸಮಯದ ಅಭಾವ ಆದರೂ ಕೂಡ ಆ ಒಂದು ಕಲೆಯನ್ನು ಅವ್ರ ಕಲೆ ಮುಚ್ಚಿಡಬಾರ್ದು ಅಂತ ಇವತ್ತು ನಮ್ಮ ಐಗಡಿ ಜನತೆಗೆ ಪರಿಚಿತಪಡಿಸಿದ್ದೇವೆ. ತುಂಬಾ ಧನ್ಯವಾದಗಳು ಮಂಜು ಅವರಿಗೆ. ಮತ್ತೆ ಸಮಯ ಸಿಕ್ಕರೆ ನಂತರದಲ್ಲಿ ಮತ್ತೊಮ್ಮೆ ವೇದಿಕೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ